ಮೈಸೂರು ದಸರಾ ಮಹೋತ್ಸವದಲ್ಲಿ ಕಂಬಳ ಕ್ರೀಡೆ ಆಯೋಜಿಸುವ ವಿಚಾರಕ್ಕೆ ಸಂಸದ ಯದುವೀರ್ ಒಡೆಯರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ ಒಡೆಯರ್, ಕಂಬಳವು ಕರಾವಳಿ ಭಾಗದ ಧಾರ್ಮಿಕ ಹಿನ್ನೆಲೆಯುಳ್ಳ ವಿಶಿಷ್ಟ ಕನ್ನಡ ಸಂಸ್ಕೃತಿಯಾಗಿದ್ದು, ಅದನ್ನು ಕೇವಲ ಮನೋರಂಜನೆ ಅಥವಾ ಪ್ರದರ್ಶನಕ್ಕಾಗಿ ದಸರಾ ವೇದಿಕೆಗೆ ತರುವುದು ಸೂಕ್ತವಲ್ಲ ಎಂದರು. ಕಂಬಳದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಅರ್ಥ ಮಾಡಿಕೊಂಡು ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕೆಂದು ಯದುವೀರ್ ಒಡೆಯರ್ ಒತ್ತಾಯಿಸಿದರು. ಬೆಂಗಳೂರಿನಲ್ಲಿ ಕಂಬಳ ಆಯೋಜನೆ ನಡೆದಿರುವುದು ರಾಜಧಾನಿಯ ವಿಶೇಷ ಸಂದರ್ಭ ಎಂದು ಹೇಳಿದ ಅವರು, ದಸರಾದಲ್ಲಿ ಕಂಬಳಕ್ಕೆ ತಮ್ಮ ಆಕ್ಷೇಪವಿಲ್ಲ, ಆದರೆ ಅದರ ಧಾರ್ಮಿಕ ಆಯಾಮಕ್ಕೆ ಗೌರವ ನೀಡಬೇಕೆಂದರು. ಮೊದಲು ದಸರಾವನ್ನು ಅರ್ಥಪೂರ್ಣವಾಗಿ ಮತ್ತು ಸಂಘಟಿತವಾಗಿ ಆಚರಿಸುವತ್ತ ಗಮನಹರಿಸಬೇಕು. ಪ್ರತಿ ವರ್ಷ ಆಹಾರ ಮೇಳ ಮತ್ತು ಯುವ ದಸರಾ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇವೆ. ಅವುಗಳನ್ನು ಸರಿಪಡಿಸಿ ದಸರಾ ಮಹೋತ್ಸವದ ಘನತೆಯನ್ನು ಉಳಿಸುವ ಕೆಲಸಕ್ಕೆ ಸರ್ಕಾರ ಆದ್ಯತೆ ನೀಡಬೇಕೆಂದು ಕೊಡಗು ಮೈಸೂರು ಸಂಸದ ಯದುವೀರ್ ಒಡೆಯರ್ ಮಡಿಕೇರಿಯಲ್ಲಿ ತಿಳಿಸಿದರು. ರಾಜ್ಯ ಸರ್ಕಾರ ಇವಾಗ ಕಂಬಳನೂ ಕೂಡ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದ್ದಾರೆ. ದಸರಾ ಸಮಯದಲ್ಲಿ ನಾವೇನು ಅದಕ್ಕೆ ಆಕ್ಷೇಪ ಅಂತಲ್ಲ, ಇದು ಕರಾವಳಿಗೆ ಸೇರಿರುವಂಥದ್ದು ಒಂದು ಒಳ್ಳೆಯ ಸಂಸ್ಕೃತಿ. ಹೌದು, ಕನ್ನಡಿಗರ ಸಂಸ್ಕೃತಿನೂ ಕೂಡ, ಬಟ್ ಕರಾವಳಿಗೆ ಸೇರಿರ್ತಕ್ಕಂಥದ್ದು, ಆ ಮಣ್ಣಿಗೆ ಆ ಭೂಮಿಗೆ ಸೇರಿರುವಂಥದ್ದು, ಅವರು ಎಲ್ಲ ಒಂದು ಧಾರ್ಮಿಕ ಹಿನ್ನೆಲೆ ಇರ್ತಕ್ಕಂಥ ಒಂದು ಸಂಸ್ಕೃತಿ, ಅದು ಒಂದು ಪಾರಂಪರೆ, ಅದು ಒಂದು ಕ್ರೀಡೆನೂ ಕೂಡ. ಆದರೆ ಅಲ್ಲಿ ಎಲ್ಲ ಪೂಜಾ ಪುನಸ್ಕಾರಗಳು ಮಾಡಿ ಅವರು ಆ ಕಂಬಳವನ್ನು ನಡೆಸುವಂಥದ್ದು ಆ ಕರಾವಳಿ ಸಂಸ್ಕೃತಿಗೆ ಸೇರಿರುವಂಥದ್ದು. ಇವರು ಬರೀ ಒಂದು ಪ್ರದರ್ಶನ ದೃಷ್ಟಿಯಲ್ಲಿ, ಒಂದು ಶೋ ಮಾಡೋ ದೃಷ್ಟಿಯಲ್ಲಿ, ಬರೀ ಜನರ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಮೈಸೂರಲ್ಲಿ ಮಾಡಬೇಕಾಗಿರ್ತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಈ ಧಾರ್ಮಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಏನು ಜನರ ಭಾವನೆ ಇದೆ, ಅದಕ್ಕೆ ಏನು ಸಂಬಂಧ ಇದೆ, ಏನು ಆಚರಣೆ ಮಾಡ್ತೀವಿ ಅಂತ ಒಂದು ಯೋಚನೆ ಮಾಡಿ ಇಂಥ ಒಂದು ನಿರ್ಣಯಕ್ಕೆ ಬರಬೇಕಾಗಿರುವಂಥದ್ದು ನಮ್ಮ ಆಗ್ರಹ. ಈ ಥರ ಅನಿರೀಕ್ಷಿತವಾದಂಥ ಒಂದು ಕೆಲಸಗಳು ಮಾಡೋದು ಬೇಕಾಗಿಲ್ಲ ಅಂತ ನಾವು ಹೇಳಿದ್ವಿ. ಬೆಂಗಳೂರು ಅವರು ಕಂಬಳ ಒಂದು ಸೀಸನಲ್ಲೇ ಮಾಡಿರೋದು, ಕಂಬಳ ಟೈಮಲ್ಲೇ ಮಾಡಿರೋದು. ಬೆಂಗಳೂರು ಸಮಸ್ತ ಕನ್ನಡಿಗರ ರಾಜಧಾನಿ, ಸರಿನಾ? ನಮಗೆ ಆಗಲೇ ಹೇಳಿದ್ದೀನಿ, ನಮ್ದು ಯಾವುದೇ ರೀತಿಯ ಆಕ್ಷೇಪ ಇಲ್ಲ, ನಮ್ಗೆ ಒಬ್ಜೆಕ್ಷನ್ ಇಲ್ಲ, ನೀವು ಮಾಡಿ. ಆದರೆ ಈ ಧಾರ್ಮಿಕ ಹಿನ್ನೆಲೆಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಈ ಒಂದು ಕರಾವಳಿಯಲ್ಲಿ ಇದು ನಡೆಯುವಂಥದ್ದು ಒಂದು ಸಂಸ್ಕೃತಿ, ಕರಾವಳಿ ಪಾರಂಪರೆಗೆ ಸಂಬಂಧಪಟ್ಟಿರುವಂಥದ್ದು. ದಸರಾಲಿ ಆಗಲೇ ಎಷ್ಟೋ ಸಮಸ್ಯೆಗಳಿದೆ. ಯುವ ದಸರಾ ಇರ್ಬೋದು, ಕೊನೆ ದಿನ ವಿಜಯದಶಮಿ ಮೆರವಣಿಗೆ ಇರ್ಬೋದು, ಒಂದು ಆಹಾರ ಮೇಳ ಇರ್ಬೋದು, ಬೇರೆ ಬೇರೆ ಚಟುವಟಿಕೆಗಳು ಏನೇನು ನಡೀತವೆ ಎಲ್ಲನೂ ಕೂಡ ಸರಿಯಾದ ರೀತಿಯಲ್ಲಿ ಅವ್ರು ಸಂಘಟನೆ ಮಾಡ್ತಾಯಿಲ್ಲ. ನಮ್ಮ ಪ್ರತಿ ವರ್ಷವೂ ಕೂಡ ಈ ಟಿಕೆಟ್ ಸಮಸ್ಯೆ ಬರುತ್ತೆ. ನಮ್ಮ ಆಫೀಸ್ ಬಂದು ಕೇಳ್ತಾರೆ, ಬೇರೆಯವ್ರ ಆಫೀಸ್ಗೆ ಹೋಗ್ತಾರೆ, ನಮ್ಮ ಟಿಕೆಟ್ ಕೊಡ್ತಾಯಿಲ್ಲ, ಅವ್ರು ಕೊಡ್ತಾಯಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದು ಬಿಟ್ಟು ಇವತ್ತು ಇವರು ಬೇರೆ ಬೇರೆ ಕಾರ್ಯಕ್ರಮಗಳು ಸೇರಿಸ್ತೀವಿ, ಏನೇನೋ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಫಸ್ಟು ಅವರು ಪ್ರಥಮವಾಗಿ ಏನು ಸಮಸ್ಯೆಗಳಿದೆ ಅದನ್ನ ಬಗೆಹರಿಸಲಿ, ಒಳ್ಳೆಯ ಒಂದು ಸಂಘಟಿತ ರೀತಿಯಲ್ಲಿ ದಸರಾವನ್ನು ನಡೆಸಲಿ, ಎಲ್ಲರಿಗೂ ಸಮಾಧಾನ ಆಗೋಂಗೆ ಕೆಲಸವನ್ನು ಮಾಡಲಿ, ಆಮೇಲೆ ನೋಡೋಣ. ಇದೆಯಲ್ಲ ದಿಕ್ ತಪ್ಪಿಸ್ತಾ ಇದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ಇವತ್ತು ಅವರು ಯಾವುದೇ ರೀತಿ ಜನರ ಭಾವನೆ, ಒಂದು ಸಂಸ್ಕೃತಿ, ಒಂದು ಧರ್ಮ ಬಗ್ಗೆ ಕಾಳಜಿ ಇಲ್ಲದೇ ನಿರ್ಣಯಗಳು ತಗೋತಾ ಇದ್ದಾರೆ.